ಈ ಭಾವಚಿತ್ರ ಗಮನಿಸ್ತಾ ಇದ್ದೀರಲ್ಲ, ಅರುಣ್ ಗೋರ್ಪಡೆ ಅವರು ಬೆಳಗಾವಿಯಿಂದ ಇದೇ ತಂಡದ ಜೊತೆಗೆ ಕುಂಭಮೇಳಕ್ಕೆ ಹೋಗಿದ್ದವರು. ಅವರ ಕುಟುಂಬಸ್ಥರು ನೋಡಿ, ಆ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಪಾಪ ಅವ್ರಿಗೆ ಬರಸಿಡಿಲು ಬಡಿದ ಹಾಗಾಗಿದೆ. ಕುಂಭಮೇಳಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಕುಟುಂಬಸ್ಥರಿಗೆ ತಿಳಿಸಿ ಹೋದವರು, ಆದರೆ ಈಗ ಅವರ ಸಾವಿನ ಸುದ್ದಿ ಅವರ ಮನೆಯನ್ನು ತಲುಪಿದೆ. ಹೆಚ್ಚಿಗೆ ಏನು ತಿಳಿದು ಬರ್ತಾ ಇಲ್ಲ, ಸದ್ಯಕ್ಕೆ ಮಾಹಿತಿ ಅಷ್ಟೇ ಗೊತ್ತಾಗಿದೆ. ಅವ್ರು ಯಾರು ಕೂಡ ಮಾತನಾಡೋ ಪರಿಸ್ಥಿತಿಯಲ್ಲೂ ಇಲ್ಲ ಈ ಕ್ಷಣಕ್ಕೆ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಆಘಾತ. ಖುಷಿಯಾಗಿ ಮನೆಯಿಂದ ಹೊರಟವರು ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ಬರ್ತೀನಿ, ಪುಣ್ಯ ಸಂಪಾದಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಪ್ರಯಾಗ್ರಾಜ್ಗೆ ಹೊರಟವರು ವಾಪಸ್ ಬರಲೇ ಇಲ್ಲ ಜೀವಂತವಾಗಿ. ಈಗ ಅವರ ಸಾವಿನ ಸುದ್ದಿ ಅವರ ಮನೆಯನ್ನು ಬಂದು ತಲುಪಿದೆ. ಕುಟುಂಬಸ್ಥರಿಗಂತೂ ಆ ಆಘಾತವನ್ನು ಇನ್ನೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಜವಾಗ್ಲೂ ಇದು ನಡೆದು ಹೋಗಿದೆಯಾ, ಕನಸಾಗಿರ್ಲಪ್ಪ ಅಂತ ಅಂದುಕೊಳ್ತಾರೆ. ಬಟ್ ವಾಸ್ತವ ಈಗ ಬೆಳಗಾವಿ ಮೂಲದ 4 ಕುಂಭಮೇಳದ ಈ ಕಾಲ್ತುಳಿತದ ದುರಂತದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಜ್ಯೋತಿ, ಅವರ ಪುತ್ರಿ ಮೇಘಾ ಮತ್ತು ಅರುಣ್ ಗೋರ್ಪಡೆ, ಜೊತೆಗೆ ಮಹಾದೇವಿ ಅವರ ಪತಿ ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಇದ್ರು. ನಿನ್ನೆ ರಾತ್ರಿ ನಡೆದಂಥ ದುರಂತದಲ್ಲಿ ಪತ್ನಿ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಮಾಹಿತಿ ನನಗೆ ತಿಳಿತು. ಇದರಿಂದ ಬಹಳ ಆಘಾತ ಆಗಿದೆ. ಸ್ನೇಹಿತರೊಟ್ಟಿಗೆ ಮಹಾಕುಂಭಮೇಳದ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿ ಹೋಗಿ ಬರ್ತೀನಿ, ಪುಣ್ಯ ಪಡೆದುಕೊಂಡು ಬರ್ತೀನಿ, ಅಮೃತ ಸ್ನಾನದಲ್ಲಿ ಮಿಂದೆದ್ದು ಬರ್ತೀನಿ ಅಂತ ಹೇಳಿ ಬಹಳ ಖುಷಿಯಿಂದ ಹೋಗಿದ್ದಂಥ ಪತ್ನಿ, ಆದರೆ ಈಗ ಮನೆಗೆ ತಲುಪಿದ್ದು ಆಕೆಯ ಸಾವಿನ ಸುದ್ದಿ ಅಂತ ಹೇಳಿ ದುಃಖಗೊಂಡಿದ್ರು. ಮತ್ತು ಹಿಂಗೆ ಬಗದಾಡ ಒಳಗೆ ಸಿಕ್ಕೊಂಡಾರವ್ರು ಅಂತ, ಮತ್ತು ಈಗ ಗುರ್ತಾದ್ಮೇಲೆ ನಮಗೆ ಇದಾಗುತ್ತೆ. ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಹಾಂ ರೀ, ಹೇಳ್ರಿ. ಸ್ನೇಹ ಅವರೇ, ಯಾವಾಗ ಗೊತ್ತಾಯ್ತಮ್ಮ ನಿಮಗೆ ಈ ರೀತಿ ಅರುಣ್ ಗೋರ್ಪಡೆ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ? ಅವ್ರ ನಮ್ಗೆ ಮುಂಜಾನೆ ಬಂದಿದ್ರ ರೀ, ಬಗದಾಡ ಆಗೈತಿ ಮತ್ತು ಹಿಂಗೆ ಪೆಟ್ಟು ಹತ್ತೈತೆ ಅಂತ ಹೇಳಿದ್ರ. ಮತ್ತು ಆದ್ಮೇಲೆ ಈಗ 2 ಗಂಟೆಗೆ ನಮ್ಗೆ ಸುದ್ದಿ ಬಂದೈತ್ರಿ. ಯಾರು ಅವರೇ ಮಾತಾಡಿದ್ರ ಇದಕ್ಕೆ ಮುಂಚೆ ನಿಮ್ಮ ಜೊತೆ? ಇಲ್ರಿ, ನಮ್ಮ ಕಾಂಚನ ಅವ್ರ ಮಾತಾಡ್ಯಾರ. ಅಂದ್ರೆ ಈ ಕಾಂಚನ ಅವರು, ಅರುಣ್ ಇವರೆಲ್ಲ ಒಟ್ಟಿಗೆ ಹೋಗಿದ್ರಾ? ಹಾಂ, ಒಟ್ಟಿಗೆ ಹೋಗ್ಯಾರಿ. 30 ಮಂದಿ ಹೋಗಿದ್ರು ಅವರು, 30 ಜನ ಟ್ರಾವೆಲ್ಸ್ ಮಾಡಿ. ಬೆಳಗ್ಗೆ ಫೋನ್ ಮಾಡಿದಾಗ ಏನಂತ ಹೇಳಿದ್ರು? ಹಾಂ, ಏನಿಲ್ಲ, ಎಲ್ಲೇ ಸಿಕ್ಕೊಂಡಾರು, ಕಳ್ಕೊಂಡಾರು, ಎಲ್ಲಿ ಯಾವ ಹಾಸ್ಪಿಟಲ್ ಒಳಗೆ ಇಟ್ಟಾರು, ಈ ಹಾಸ್ಪಿಟಲ್ ಒಳಗೆ ಇಟ್ಟಾರು ಅಂತ ಹೇಳ್ಕೊತಿದ್ರ. ಇಷ್ಟೋ ಮಟ್ಟ 2 ಗಂಟೆ ಮಟ್ಟ ರೀ. ಮತ್ತು 2 ಗಂಟೆ ಮಟ್ಟ ನಮ್ಗೆ ಈಗ ಸಿಗ್ತಾರ ಆಗ ಸಿಗ್ತಾರ ಅಂತ ಇದಾತ್ರಿ. ಮತ್ತು ಹಿಂದೆ ಕಡೆ ಮತ್ತು ಈಗ 2 ಗಂಟೆಗೆ ನಮ್ಗೆ ತಿಳಿತೀರಿ. ಅಲ್ಲಿ ಏನಾಯ್ತು ಘಟನೆ, ಯಾಕೆ ಈ ರೀತಿ ಸಾವನ್ನಪ್ಪಿದ್ರು, ಅಥವಾ ಏನು ಗಾಯ ಆಗಿತ್ತು ಅವ್ರಿಗೆ ಅನ್ನೋದೇನಾದರೂ ಹೇಳಿದ್ರಾ ನಿಮ್ಮ ಜೊತೆ ಮಾತಾಡುವಾಗ? ಗಾಯ ಆಗಿದ್ದೇನ ನಮ್ಗೆ ಇನ್ನೂ ಗುರ್ತಾಗಿಲ್ರಿ, ಎಲ್ಲಿ ಪೆಟ್ಟೈತೆ ಅನ್ನೋದು ಅವ್ರದ್ದು ಗುರ್ತಿಲ್ರಿ. ನಮ್ಮ ವೈನಿಗೆ ಹತ್ತೈತ್ರಿ, ಕಾಲ ಕೈಯ ಪೆಟ್ಟೈತೈತ್ರಿ. ಅಂದರೆ ಇವರು ನಿಮ್ಮ ಕುಟುಂಬದಿಂದ ಇವರೊಬ್ಬರೇ ಹೋಗಿದ್ದಿದ್ದ? ಇಲ್ರಿ, 2 ಮಂದಿ ಹೋಗ್ಯಾರಿ. ಸೊ ನಿಮ್ಮ ಕುಟುಂಬದ 2 ಸದಸ್ಯರು ಹೋಗಿದ್ರು, ಇನ್ನೊಬ್ರು ಕ್ಷೇಮವಾಗಿದ್ದಾರಾ? ಹಾಂ ಅದಾರಿ, ಅವ್ರು ಸೇಮ್ ಅದಾರಿ. ಮಹಾಕುಂಭ ಮೇಳಕ್ಕೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ರ ಸ್ನೇಹ ಅವರ? ಅರುಣ್ ಗೋರ್ಪಡೆ ಏನು ಹೇಳ್ತಾ ಇದ್ರು? ಹೌದ್ರಿ, ಭಾಳ ದಿವಸ ಆತ್ರಿ. ಅವ್ರು ಚಾಲೂ ಇತ್ರಿ ಅವ್ರದ್ದು. ಅದು ಟಿ ವಿ ಒಳಗೆ ನೋಡಿ ಕೂಡಲೇ ಅವ್ರು ನಾವು ಹೋಗ್ತೀವಿ ಅಂತ. ಎಷ್ಟು ದಿನದ ಮುಂಚೆ ಹೊರಟಿದ್ದಮ್ಮ ಅವರು, ಹೀಗೆ ಮಹಾಕುಂಭ ಮೇಳಕ್ಕೆ ಹೋಗಿ ಬರ್ತೀವಿ ನಾವು ಅಂತ? ಅವ್ರು ರವಿವಾರ ಹೋಗ್ಯಾರ ನೋಡ್ರಿ. ಇಲ್ಲಿ ಈ ಥರ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಅಲ್ಲಿ ನುಗ್ಗಲಾಗಿದೆ, ಕಾಲ್ ತುಳಿತ ಉಂಟಾಗೋಯ್ತು ಅಂತ ನಿಮಗೆ ಗೊತ್ತಾಗಿದ್ದು ಯಾವಾಗ? ಏನ್ರಿ ಸ್ನೇಹ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಹಾಂ ಹೇಳ್ರಿ. ಮತ್ತೆ ಅದು ಏನು ಹೇಳಕ್ ಆಗ್ಲಿಲ್ರಿ ನಂಗೆ. ಪ್ರಯಾಗ್ರಾಜ್ ತಲುಪಿದ್ಮೇಲೆ ರಾತ್ರಿನರಿಲ್ಲ, ಪ್ರಯಾಗ್ರಾಜ್ ತಲುಪಿದ್ಮೇಲೆ ನಿಮ್ ಸಂಪರ್ಕದಲ್ಲಿ ಇದ್ರ ಅರುಣ್ ಅಥವಾ ಉಳಿದವರು? ಅಲ್ಲಿ ಹೋದ್ಮೇಲೆ ಏನಾದ್ರು ಫೋನ್ ಮಾಡಿದ್ರ, ಅಥವಾ ಈ ತರ ಘಟನೆ ಆಯ್ತು ಅನ್ನೋದು? ಮೂರು ಗಂಟೆ ಒಳಗೆ ತಿಳಿಸಿದ್ರಿ ನಮ್ಮ ವೈನಿ, ಫೋನ್ ಮಾಡಿದ್ರು ಅವರು. ಬೆಳಗಿನ ಜಾವ 3 ಗಂಟೆಗಾ?
ಹಾಂ, ಬೆಳಗಿನ 3 ಗಂಟೆಗೆ. ಏನು ಹೇಳಿದ್ರಮ್ಮ ಆ ಸಂದರ್ಭದಲ್ಲಿ? ಏನಿಲ್ಲ, ಭಾಳ ಜೋರಾಗಲ್ಲ, ದುಗ್ಸಾಡಿ ಕಾಲ ಒಳಗೆ ಸಿಕ್ಕೊಂಡು ಬಿದ್ದೇವಿ. ಮತ್ತು ನಮ್ಗೆ ಪೆಟ್ಟು ಎತ್ತೈತಿ, ಮತ್ತು ನಾವು ಈ ಕಡೆ ಆ ಕಡೆ ಆಗೇವಿ, ಗುರ್ತಿಲ್ಲ, ಎಲ್ಲಿ ಅದಾರ ಅನ್ನೋದು ಗುರ್ತಿಲ್ಲ ಅಂತ ಹೇಳಿದರು. ಸೊ ಆ ಸಂದರ್ಭದಲ್ಲಿ ಅನಿಸಿತ್ತಾ ನಿಮಗೆ ಈ ಥರದ್ದೊಂದು ದುಃಖದ ಸುದ್ದಿ ಕೇಳಬೇಕಾಗತ್ತೆ ನಾವು, ಅಥವಾ ಪರಿಸ್ಥಿತಿ ಹೀಗಾಗತ್ತೆ ಅಂತ ಭಾವಿಸ್ಕೊಂಡಿದ್ರಾ? ಗೊತ್ತಿಲ್ಲ, ನಮ್ಗೆ ಹಿಂಗೆ ಆಗ್ತೈತೆ ಅನ್ನೋದು ಗುರ್ತಿಲ್ರಿ ಸರ್. ಅವ್ರು ಈಗೆಲ್ಲ ಕಾಶಿ ರಾಮೇಶ್ವರ ಕಡೆ ಎಲ್ಲ ಅಡ್ಡಾಡಿ ಬಂದಿದ್ರು. ಇದೊಂದಲ್ಲ ಮಾಡ್ಬೇಕನ್ನೋದು ಭಾಳ ಅವ್ರಿಗೆ ಆಸೆ ಐತೆ ರೀ ನಮ್ಮ ಅಣ್ಣಾಗ. ಪಾಪ ಮಹಾಕುಂಭಮೇಳಕ್ಕೆ ಹೋಗದೆ ಇದ್ದಿದ್ರೆ ಇವತ್ತು ನಿಮ್ಮ ಜೊತೆಗೆ ಇರ್ತಾ ಇದ್ರು ಅವರು. ಇವತ್ತು ಅದು ಇದ್ರೆ ನಮ್ಮ ಮನೆ ಬೆಳಕಿತ್ತು ರೀ, ನಮ್ಮ ಮನೆ ಬೆಳಕಿತ್ತು ರೀ. ನಮ್ಮ ಅಣ್ಣ ಅನ್ನೋದು ನಮ್ಗೆ ಹೆಂಗಾರ ಇದ್ರಿ ನಾವು ನಮ್ಮ ಅಣ್ಣ ಇದ್ರೆ ನಮ್ಮ ಬೆಳಕು ರೀ ನಮ್ಗೆ. ಎಷ್ಟು ದೇವ್ರು ಅಡ್ಡಾಡಿ ಬಂದಿದ್ರೆ ಇದು ಕಡೆದು ದೇವ್ರು ಮಾಡ್ಬೇಕನ್ನೋದು ಭಾಳ ಆಸೆ ಇತ್ತು ರೀ ನಮಗೆ. ನೀವೆಲ್ಲ ಖುಷಿಯಿಂದ ಕಳಿಸ್ಕೊಟ್ಟಿದ್ರಾ ಈ ಕುಂಭಮೇಳಕ್ಕೆ ಹೋಗಿ ಬರ್ತೀವಿ ಅಂದಾಗ? ಹೇಳಿ ಹೋಗಿದ್ರು ಬರ್ತೀವಿ ಶುಕ್ರವಾರ ಅಂತ ನಮ್ಗೆ ಹೇಳಿ ಹೋಗ್ಯಾರ. ಸಮಾಧಾನ ಮಾಡ್ಕೊಳ್ಳಿ ಸ್ನೇಹ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ದೊಡ್ಡ ಅಣ್ಣನೂ ಹೋಗ್ಯಾರ, ಮತ್ತೇನು ಸಮಾಧಾನ ಆಗ್ತೈತ್ರಿ ಸರ್. ನಮ್ಮ ಮನ್ಯಾಗ ಅವರೇ ಇದು ಮತ್ತು ನಮ್ಗೆ ಸಮಾಧಾನ ಹೆಂಗೆ ಆಗ್ತೈತ್ರಿ? ನಿಜ ಹೌದಾ? ಅವರೇ ಆಧಾರ ಆಗಿದ್ರಾ? ಅರುಣ್ ಅವರೇ ಆಧಾರ ಆಗಿದ್ರಾ ನಿಮ್ಮ ಕುಟುಂಬಕ್ಕೆ? ಹ್ಞೂ ರೀ, ನಮ್ಗೆ ಅವರೇ ಆಧಾರ ರೀ ನಮ್ಮ ಅಣ್ಣಗಳು. ಜೊತೆಗೆ ಹೋದವ್ರು ಸುರಕ್ಷಿತವಾಗಿದ್ದಾರಂತ? ಹಾಂ, ಸೇಮ್ ಅದ ರೀ. ಸ್ವಲ್ಪ ಅವ್ರಿಗೆ ಹತ್ತೈತ್ರಿ ಕಾಲಿಗೆ ಕೈಗೆ. ಈಗ ಯಾರಾದ್ರೂ ಸಂಪರ್ಕದಲ್ಲಿ ಇದ್ದಾರಮ್ಮ ಅಲ್ಲಿಂದ ನಿಮ್ಮ ಜೊತೆಗೆ, ಅಥವಾ ಯಾರ ಜೊತೆಗಾದ್ರೂ ಫೋನಲ್ಲಿ ಮಾತಾಡಿದ್ರಾ? ನಮ್ಮ ವೈನಿ ಮಾತಾಡ್ಯಾರಿ ಈಗ ಆಗಲೇ 3 ಗಂಟೆಗೆ ನಮ್ಮ ಜೊತೆ. ಅಲ್ಲಿ ಪರಿಸ್ಥಿತಿ ಕಾಂಚನ ಅವ್ರು ಮಾತಾಡ್ಯಾರ. ಯಾರಾದ್ರೂ ನಿಮ್ಮ ಸಹಾಯಕ್ಕೆ ಬಂದಿದ್ದಾರಾ? ಜನಪ್ರತಿನಿಧಿಗಳು, ಶಾಸಕರು ಯಾರು ಬಂದು ನಿಮ್ಮ ಜೊತೆ ಮಾತಾಡಿದ್ರಾ? ಏನು ಅದೇನೇ ಹೇಳಿಲ್ರಿ ಸರ್. ಅದೇನೇ ಹೇಳಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.